ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಎಲೆಕ್ಷನ್ ನಡೆಯೋದಕ್ಕಿರುವಂಥ 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ಚುನಾವಣಾ ತಂತ್ರಗಾರಿಕೆ ಸಭೆಯಾಗಿದೆ. ಎರಡನೇ ಹಂತದ 14 ಕ್ಷೇತ್ರಗಳಲ್ಲಿ ಯಾವುದೆಲ್ಲ ತಂತ್ರವನ್ನು ರೂಪಿಸಬೇಕು, ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಿದೆ. 14 ಕ್ಷೇತ್ರಗಳ ಎಲೆಕ್ಷನ್ ಉಸ್ತುವಾರಿ ಸಚಿವರು ಮತ್ತು ಅಭ್ಯರ್ಥಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಚುನಾವಣೆ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಸಭೆಯಲ್ಲಿ ಹಲವು ಸೂಚನೆಗಳನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ದಕ್ಷಿಣ ಕರ್ನಾಟಕ ಅಂತಾದರೆ ಅದು ಮೈತ್ರಿಯ ಶಕ್ತಿ ಇರುವಂತ ರೀಜನ್, ಬಟ್ ಎರಡನೇ ಹಂತದಲ್ಲಿ ಎಲೆಕ್ಷನ್ ನಡೀತಾ ಇರೋದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ನೇರ ಫೈಟ್ ಇದೆ. ಸೊ ಯಾವ ರೀತಿ ತಂತ್ರಗಾರಿಕೆ, ಏನೆಲ್ಲ ಸೂಚನೆಯನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೊಟ್ಟಿದ್ದಾರೆ? ರಕ್ಷಿತ್, ಬಹಳ ಮುಖ್ಯವಾಗಿರುವಂಥದ್ದು ಈಗ ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ 14 ಕ್ಷೇತ್ರಗಳು ಏನು ಲೋಕಸಭಾ ಚುನಾವಣೆ ನಡೆಯುತ್ತೆ, ಅಂತಹ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಮುಖ್ಯವಾಗಿರುವಂಥದ್ದು ಕೂಡ ಶಾಸಕರು, ಸ್ಥಳೀಯ ನಾಯಕರು ಎಲ್ಲರನ್ನೂ ಕರೆಸಿ ನೇರವಾಗಿ ಸಭೆಯನ್ನು ನಡೆಸಿರುವಂತಹ ಸಿಎಂ ಮತ್ತು DCM ಇಬ್ಬರು ಕೂಡ ಒಂದಷ್ಟು ಸ್ಪಷ್ಟ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿರುವಂಥದ್ದು. ಒಂದು, ಯಾಕಂತಂದ್ರೆ ಈಗ ಪ್ರಮುಖವಾಗಿ ಕರೆದಿರುವಂಥ ಉದ್ದೇಶ, ಯಾಕಂದ್ರೆ ಇದು ಎರಡನೇ ಹಂತದ ಚುನಾವಣೆ ಆಗಿರುವಂಥದ್ದು. ಹಾಗಾಗಿ ಈಗ ಕರೆದಿರುವಂಥದ್ದು ಕೂಡ ಎಲ್ಲರೂ ಕೂಡ ಕೊನೆಯ ಹಂತದ ಒಂದು ಎಚ್ಚರಿಕೆ ಕೊಡುವಂಥದ್ದು ಮತ್ತೆ ಜವಾಬ್ದಾರಿನ ಹಂಚಿಕೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ನಡೆಸಿರುವಂಥದ್ದು. CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಇಬ್ಬರು ಕೂಡ ಉಸ್ತುವಾರಿ ಸಚಿವರು, ಶಾಸಕರು ಎಲ್ಲರಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಆಯಾ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡನ್ನು ತಂದುಕೊಡ್ಬೇಕು ಅನ್ನುವಂಥದ್ದು ಮೊದಲ ಪ್ರಮುಖವಾಗಿರುವಂತಹ ಜವಾಬ್ದಾರಿ. ಅಂದರೆ ಯಾರು ಈ ಹಿಂದೆ ಶಾಸಕರೆಲ್ಲರೂ ಎಷ್ಟೆಷ್ಟು ಮತಗಳನ್ನ ತಗೊಂಡಿದ್ರಿ, ಅದಕ್ಕಿಂತಲೂ ಹೆಚ್ಚಿನ ಲೀಡನ್ನು ನೀವು ಈ ಬಾರಿ ಲೋಕಸಭಾ ಚುನಾವಣೆಗೆ ಕೊಡಿಸಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಜೊತೆಗೆ ಉಸ್ತುವಾರಿ ಸಚಿವರು ಏನಿದ್ದಾರೆ ಅವರ ಸಂಪೂರ್ಣ ಜವಾಬ್ದಾರಿ, ಗೆಲ್ಸ್ಕೊಳ್ಬೇಕಾದಂಥ ಸಂಪೂರ್ಣ ಜವಾಬ್ದಾರಿ ಉಸ್ತುವಾರಿ ಸಚಿವರ ಹೆಗಲ ಮೇಲಿದೆ. ಹಾಗಾಗಿ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಅವಕಾಶ ಇಲ್ಲದಂತೆ, ಅಸಮಾಧಾನಕ್ಕೆ ಅವಕಾಶ ಇಲ್ಲದಂತೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನುವಂಥ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅದು ಕೂಡ ಪಟ್ಟಿ, ಉತ್ತರ ಕರ್ನಾಟಕ ಭಾಗದ ಏನು 14 ಕ್ಷೇತ್ರಗಳಿಂದ 14 ಕ್ಷೇತ್ರಗಳ ಪಟ್ಟಿಯನ್ನು ಮುಂದಿಟ್ಕೊಂಡು ಆಯಾ ಕ್ಷೇತ್ರದ ಸಂಪೂರ್ಣ ವಿವರವನ್ನು ಮುಂದಿಡುವಂಥ ಒಂದು ಪ್ರಯತ್ನ ಆಗಿದೆ. ಯಾವ ಕ್ಷೇತ್ರಗಳು ಗೆಲ್ಲುವಂಥ ಒಂದು ಅವಕಾಶ ಇದೆ, ಯಾವ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ, ಸೊ ಇಂತಹ ಕ್ಷೇತ್ರಗಳಲ್ಲಿ ಏನು ಮಾಡಬೇಕಾಗುತ್ತೆ, ಮತ್ತೆ ಒಂದಷ್ಟು ಬಿಜೆಪಿ ಮುನ್ನಡೆ ಇರುವಂಥ ಕ್ಷೇತ್ರಗಳಲ್ಲಿ ಅಲ್ಲಿ ಯಾವ ರೀತಿ ನಾವು ತಂತ್ರವನ್ನು ರೂಪಿಸಬೇಕು, ಹೀಗೆ 3 ಹಂತಗಳಲ್ಲಿ ಪ್ರಮುಖವಾಗಿ ನಾಯಕರು ವಿಸ್ತೃತವಾಗಿ ಉಸ್ತುವಾರಿ ಸಚಿವರು, ಶಾಸಕರಿಗೆ, ನಾಯಕರಿಗೆ ಮನದಟ್ಟು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಅದರಲ್ಲೂ ಕೂಡ ಏನು ಸರ್ವೆ ನಡೆಸಿದ್ದಾರೆ, ಆ ಸರ್ವೆಯಲ್ಲಿ ಏನೆಲ್ಲ ಲೋಪಗಳು ಇದಾವೆ, ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದೆ ಅನ್ನುವಂಥ ವಿಚಾರವನ್ನು ಕೂಡ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆ ಮೂಲಕ ಆ ಸರ್ವೆ ಅಂತೆ ಅದನ್ನು ಒಂದು ರೀತಿ ತಿದ್ದುಕೊಳ್ಬೇಕಾಗುತ್ತೆ, ಸರಿಪಡಿಸ್ಕೊಳ್ಬೇಕಾಗುತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ಸಭೆಯಲ್ಲಿ ಕೊಟ್ಟಿರುವಂಥದ್ದು. ಸೊ ಈಗಾಗಲೇ ಕೂಡ 6ಕ್ಕೂ ಹೆಚ್ಚು ಕ್ಷೇತ್ರಗಳು ಕನಿಷ್ಠ ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥ ಬಲವಾದ ವಿಶ್ವಾಸನ CM DCM ಕೂಡ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳು ಏನು ಚರ್ಚೆ ಆಗಿದೆ ಅದರಲ್ಲಿ ವಿಶೇಷವಾಗಿ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇವಿಷ್ಟು ಕನಿಷ್ಠ ಬರಲೇಬೇಕು ಅನ್ನುವಂತಹ ಜವಾಬ್ದಾರಿ ಉಸ್ತುವಾರಿ ಸಚಿವರು ಏನಿದ್ರೆ ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಉಳಿದಂಥ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ಶ್ರಮ ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ರಕ್ಷಾತ್, ಧನ್ಯವಾದ ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.